ಹಲೋ ನಮಸ್ಕಾರ ಸ್ನೇಹಿತರೆ. ಮೈ ಗಾಡ್, ಲಕ್ಷ್ಮಿ ಮನೇಲಿ ಇರ್ತಾಳ ಅಥವಾ ಕಾವೇರಿನೇ ಭೇಟಿ ಮಾಡೋದಕ್ಕೆ ಜೈಲಿಗೆ ಹೋಗ್ತಾಳ? ಹಾಗಿದ್ರೆ ಕಾವೇರಿಯಲ್ಲಿ ಖೈದಿ ಆಗಿಬಿಡ್ತಾರೆ. ಮೈ ಗಾಡ್, ಲಕ್ಷ್ಮಿ ಮತ್ತು ಕೀರ್ತಿ ಮೇಲಿನ ದ್ವೇಷ ಮಗದಷ್ಟು ಜಾಸ್ತಿ ಆಗ್ತದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಅಂದ್ಕೊಳಕ್ಕೆ ಸಾಧಿಸದ್ದಾಯಿತು, ಆದರೆ ಕೀರ್ತಿ ಆ ಒಂದು ಗುಟ್ಟು ರಟ್ಟಾದರೆ ಖಂಡಿತ ಲಕ್ಷ್ಮಿ ಮಾಡಿದ ಎಲ್ಲ ಪ್ಲ್ಯಾನ್ ಕೂಡ ಫ್ಲಾಪ್ ಆಗುತ್ತೆ. ಕಾವೇರಿ ಹೊರಗಡೆ ಬರ್ತಾರೆ. ಹಾಗಾದರೆ ಕಾವೇರಿ ಹೊರಗಡೆ ಬರೋದಕ್ಕೆ ಇರ್ತಕ್ಕಂಥ ಒಂದು ಲೂಪೋಲ್ ಏನಪ್ಪ? ಹಾಗಾದರೆ ಇಲ್ಲಿ ಲಕ್ಷ್ಮಿ ಮಾಡಿರೋ ಮಹಾಸಂಚು ಮನೆಗೆ ಗೊತ್ತಾದರೆ ಇವತ್ತು ವೈಷ್ಣು ಅಮ್ಮನ ವಿರುದ್ಧ ಏನು ಜಿದ್ದು ಸಾಧಿಸ್ತಿದ್ದಾನೋ ಅದೇ ರೀತಿ ತಿರುಗಿಬೀಳೋ ಸಾಧ್ಯತೆ ಕೂಡ ಇದೆ ಲಕ್ಷ್ಮಿ ವಿರುದ್ಧ. ಹಾಗಿದ್ರೆ ಅಂಥದ್ದೇನಾಗಬಹುದು? ಯಾಕೆ ಕೀರ್ತಿಯ ವಿಷಯನ ಬಚ್ಚಿಡ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಜೊತೆಗೆ ಈ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ. ಇಲ್ಲಿ ಕೀರ್ತಿ ತುಂಬ ಮಗುವಾಗಿಬಿಡ್ತಾಳೆ. ಅವಳಿಗೆ ಯಾವುದೇ ಹಳೆ ವಿಷಯಗಳು ಕೂಡ ನೆನಪಿಲ್ಲ. ಹಾಗಂದು ಮಾತ್ರಕ್ಕೆ ಇಲ್ಲಿ ವೈಷ್ಣವ್ ನೆನಪಿದಾನ? ಇಲ್ಲ. ಎಲ್ಲವನ್ನ ಕೂಡ ಗೊಂಬೆ ಆಟದ ಮುಖಾಂತರ, ಒಂದು ಕಥೆಯ ಮುಖಾಂತರ ಲಕ್ಷ್ಮಿ ಪರಿಚಯ ಮಾಡಿಕೊಟ್ಟಿದ್ಲು. ಅದರಂತೆಯೇ ಬಂದಳು, ಎಲ್ಲ ಮಾಡಿದ್ಲು. ಕಾವೇರಿನ ಜೈಲ್ಗೂ ಕೂಡ ಕಳಿಸಿದ್ದಾಯಿತು. ಆದರೆ ಮನೆಯವ್ರ ಮುಂದೆ ಇದು ರಿವೀಲ್ ಆದರೆ ಏನಾಗಬಹುದು? ಖಂಡಿತ ದೊಡ್ಡ ಅನಾಹುತ ಆಗುತ್ತೆ. ಕಾವೇರಿ ಜೈಲಿಂದ ಹೊರಗಡೆ ಬರದೇ ಇರಬಹುದು. ಬಿಕಾಸ್ ಲಕ್ಷ್ಮಿ ಒಂದು ವಿಷಯವಾಗಿ ಅವರು ಶಿಕ್ಷೆ ಆಗಿರೋದು ಕೀರ್ತಿ ವಿಷಯವಾಗಿ ಅಲ್ಲ. ಕೀರ್ತಿ ಕೇಸ್ ಖುಲಾಸೆ ಆಯಿತು. ಆದರೆ ಇದು ಲಕ್ಷ್ಮಿಗೆ ಮಿತ್ತಾಗತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡಿದಾಳೆ, ಒಂದು ಹುಡುಗಿಗೆ ನೆನಪಿಲ್ಲದೆ ಇದ್ದರೂ ಕೂಡ ಹುಡುಗಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾಳೆ, ತನ್ನ ಬದುಕಿನಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಎಲ್ಲನೂ ಕೂಡ ಹೇಳ್ತಾಳೆ. ಅಂದರೆ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ವ, ಅಲ್ಲೇ ಲೂಪೋಲ್ ಕಾಣಿಸ್ಬಿಡತ್ತೆ. ಜೊತೆಗೆ ಇಲ್ಲಿ ಕೀರ್ತಿನ ಬಿಟ್ಕೊಂಡು ಕಾವೇರಿನ ಶಿಕ್ಷೆ ಕೊಡಿಸೋಕ್ಕೆ ಲಕ್ಷ್ಮಿ ಮುಂದಾದ್ಲು. ಹೇಗೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ಲು, ಅದೇ ರೀತಿ ಒಂದು ಸಂಚನ ಮಾಡಿ ಗಿರಿಜಾನ ಕರೆಸಿ ಕಾವೇರಿ ವಿರುದ್ಧ ಸುಳ್ಳನ್ನ ಒಂದು ಸಾಕ್ಷಿನ ನುಡಿಸಿ ಕೂಡ ಕಾವೇರಿನ ಜೈಲ್ ಪಾಲ್ ಮಾಡಿದ್ರು ಅಂತ ಮನೆಯವರು ಹೇಳ್ತಾರೆ. ಸೌದಾಮಿನಿ ವಾದನೂ ಕೋರ್ಟಿನಲ್ಲಿ ಅದೇ ಆಗತ್ತೆ. ಆಗ ಆಟೋಮೆಟಿಕಲಿ ಕಾವೇರಿ ಆಚೆ ಬರ್ತಾರೆ. ಇದೇ ಕಾರಣಕ್ಕೋಸ್ಕರನೇ ಕೀರ್ತಿ ಎಲ್ಲವನ್ನ ಕೂಡ ಮರ್ತು ಹೋಗಿದ್ದಾಳೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ಕಾರುಣ್ಯ, ಸುಪ್ರೀತಾ ಹಾಗೆ ಲಕ್ಷ್ಮಿ ಕಾಪಾಡ್ತಿರೋದು. ಆದರೆ ಇಲ್ಲಿ ಕೀರ್ತಿಯ ಒಂದು ಮುಕ್ತತೆ ಎಲ್ಲರ ಮುಂದೆ ಬೈಲಾಗ್ತದೆ. ಅದನ್ನೇನು ಮ್ಯಾಚಪ್ ಮೇಕಪ್ ಮಾಡ್ತಾರೆ. ಬಟ್ ಇಲ್ಲಿ ಗಂಗಕ್ಕ ಅಂತೂ ತುಂಬಾ ಅನುಮಾನ ವ್ಯಕ್ತಪಡಿಸ್ತಾರೆ. ಈ ಕಡೆ ಸುಪ್ರೀತಾ ಅವ್ರ ಹತ್ರನೂ ಕೂಡ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ. ಸುಮ್ಮನೆ ಏನೇನೋ ಅನ್ಕೋತೀಯ, ಯಾವಾಗಲೂ ಅದು ಇದು ಅಂತ ಅಂದ್ಕೊಳ್ಳದೆ ಆಯಿತು ನಿಂದು ಅಂತ ಹೇಳಿ ಆಕೆಯನ್ನು ಹಾಗೆ ಅನುಮಾನವನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸುಪ್ರೀತಾ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ತುಂಬಾ ಹೋಗಿದ್ದಾರೆ. ಏನಿದು ನನ್ನ ಬದುಕಲ್ಲಿ ಏನಾಗ್ತದೆ? ಇಷ್ಟು ದಿನ ನನ್ನಮ್ಮ ನನಗೋಸ್ಕರ ಅದು ಮಾಡಿದ್ರು ಇದು ಮಾಡಿದ್ರು, ನನ್ನಮ್ಮ ನನ್ನ ಕೇಳೋಕ್ಕೂ ಮುನ್ನನೇ ನನಗಿಷ್ಟ ಆಗೋ ಎಲ್ಲವನ್ನ ಕೂಡ ಮಾಡಿದ್ರು. ನಾನು ಬೆಳಿಬೇಕು, ಚೆನ್ನಾಗಿ ಹೆಸರು ಮಾಡಬೇಕು ಅಂತ ನನ್ನ ಟ್ಯಾಲೆಂಟನ್ನು ಬೆಳೆಸಿದ್ರು, ನನ್ನನ್ನು ಸಿಂಗರ್ ಮಾಡಿದ್ರು. ಇವತ್ತು ನನಗೆ ಇಷ್ಟೆಲ್ಲ ಆಗಿದ್ದೇನೆ ಅಂದರೆ ಅಮ್ಮನ ಕಾರಣ ಅಂತ ಅಂದ್ಕೊಂಡೆ. ಆದರೆ ಅವ್ರಿಗೆ ಏನು ಮಾಡಿದ್ರು ಅದೆಲ್ಲ ನನಗೋಸ್ಕರ ಅಲ್ಲ. ಅವ್ರಿಗೆ ಸ್ಟೇಟಸ್ ಬೇಕಿತ್ತು, ಪ್ರೆಸ್ಟೀಜ್ ಬೇಕಿತ್ತು. ಅದಕ್ಕೋಸ್ಕರ ನನ್ನನ್ನು ತಾಳವಾಗಿ ಅಸ್ತ್ರವಾಗಿ ಬಳಸ್ಕೊಂಡ್ಬಿಟ್ರು ನನ್ನಮ್ಮ ಅಂತ ಹೇಳಿ ತುಂಬ ವೈಷ್ಣವ ಅಪ್ಸೆಟ್ ಆಗ್ತದಾನೆ. ಈ ಕಡೆ ಕೃಷ್ಣಕಾಂತ್ ಅವರು ಇಲ್ಲ ವೈಷ್ಣವ ಅವಳು ಪ್ರೀತಿಲೇ ಅನುಮಾನ ಪಡಬೇಡ ಅಂದಾಗ, ಯಾವ ಪ್ರೀತಿನಪ್ಪ? ನಿಮ್ಮ ಮಗಗೆ ಮೋಸ ಆಗ್ತದೆ ನಿಮ್ಮ ಹೆಂಡತಿಯಿಂದ ಗೊತ್ತಾದಾಗಾದರೂ ನೀವು ನಿಮ್ಮ ಹೆಂಡತಿನ ಎಚ್ಚರಿಸ್ಬೇಕಿತ್ತಲ್ವ? ಏನು ಮಾಡಿದ್ರಿ? ಪ್ರತಿಯೊಂದು ನನ್ನ ಬದುಕಿನ ಒಂದು ಕಾಫಿ ಲೋಟದಿಂದ ಕೂಡ ನನ್ನಮ್ಮನೇ ಡಿಸೈಡ್ ಮಾಡ್ತಿದ್ರು, ಇನ್ಫ್ಯಾಕ್ಟ್ ನನ್ನ ಹೆಂಡತಿನ ಕೂಡ ಅಂತ ಲಕ್ಷ್ಮಿ ಮುಂದನೇ ಹೇಳ್ತಿದ್ದಾರೆ. ಎಲ್ಲವನ್ನ ಕೂಡ ಸರ್ವನಾಶ ಮಾಡಿಬಿಟ್ಟು, ಹಾಗಿದ್ರೆ ಇಷ್ಟು ದಿನ ನನ್ನ ಬದುಕಿದ್ದೇ ನಾಟಕ, ನನ್ನ ಬದುಕಿದ್ದೇ ಮೋಸ, ನನ್ನ ಬದುಕಿಗೊಂದು ಅರ್ಥನೇ ಇಲ್ವಲ್ಲ ಅಂತ ತುಂಬಾ ದುಃಖಿತರಾಗ್ತಿದ್ದಾರೆ, ಅಪ್ಸೆಟ್ ಆಗ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ಇಲ್ಲ, ಇಂಥ ಕರಾಳತೆ, ಇಂಥ ಕರಾಳ ಬದುಕು ನನಗೆ ಬೇಡ, ಯಾವುದನ್ನು ಕೂಡ ನಾನು ನೆನಪು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ತನ್ನಮ್ಮನಿಂದ ಸಿಕ್ಕಿದಂತಹ ಆ ಒಂದು ಪ್ರಶಸ್ತಿಗಳು, ಅವನ ಟ್ಯಾಲೆಂಟ್, ಅದಕ್ಕೆ ಪ್ರೋತ್ಸಾಹ ನೀಡಿದ್ದೆ ಅಮ್ಮ ಅಲ್ವಾ? ಅದರಿಂದ ಸಿಕ್ಕಿದಂಥ ಸ್ಟೇಟಸ್, ಅದರಿಂದ ಒಂದು ಸಂಪಾದನೆ ಮಾಡಿದ ಬಟ್ಟೆಗಳಿಗೆ ಎಲ್ಲವನ್ನ ತಂದು ಸುಟ್ಟು ಹಾಕೋಕೆ ಮುಂದಾಗ್ತಾರೆ. ಬಟ್ ತಡೀತಾರೆ, ಬಟ್ ಯಾರೂ ಕೂಡ ಮುಂದೆ ಬರಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ನಾನು ಕಣ್ಣು ಮುಂದೆ ಇದ್ದರೆ ಖಂಡಿತ ನಾನು ಪ್ರತಿಕ್ಷಣ ಹುಚ್ಚ ಆಗಿಬಿಡ್ತೀನಿ, ಇದೆಲ್ಲವೂ ಸುಟ್ಟು ಭಸ್ಮ ಆಗಿಬಿಡಬೇಕು ನನಗೆ ಅಂತ ಹೇಳಿ ಈ ಕಡೆ ಬೆಂಕಿ ಹಚ್ಚಿಬಿಡ್ತಾರೆ. ನಂತರ ಈ ಕಡೆ ವೈಷ್ಣವ್ ಮಗುವಾಗಿ ಬಿಡ್ತಾರೆ. ಎಲ್ಲ ಕೂಡ ಹೋಗ್ತಾರೆ. ನಂತರ ಈ ಕಡೆ ನಾನು ನಿಮ್ಮ ತೊಡೆ ಮೇಲೆ ಮಲ್ಕೊಳ್ಳ ಅಂತ ಹೇಳಿ ತುಂಬ ಮುಗ್ಧ ಮಗುವಾಗಿ ಲಕ್ಷ್ಮಿ ತೊಡೆ ಮೇಲೆ ಮಲ್ಕೋತಿದ್ದಾರೆ. ಲಕ್ಷ್ಮಿ ತನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ.
ಬಟ್ ಆ ಕಡೆ ಕಾವೇರಿಯವರು ಜೈಲಿಗೆ ಹೋಗಿದ್ದಾರೆ. ಜೈಲಲ್ಲಿ ಕಾವೇರಿ ಅಬ್ಬರ ಹೇಳುತ್ತಿರೋದು ಆಕೆ ಮಾಡಿರೋದು ಕೊಲೆ ಆದರೂ ಕೂಡ ಈ ಕಡೆ ರಾಣಿ ಥರ ಬದುಕಬೇಕು ಅಂತ ಜೈಲಲ್ಲಿ ಅನ್ಕೋತಿದ್ದಾರೆ. ಬಟ್ ದುಡ್ಡಿಟ್ಟಿರೋರು ಏನು ಬೇಕಿದ್ರೂ ಮಾಡ್ತಾರೆ ಅಂತಾರೆ. ಬಟ್ ಈ ಒಂದು ಕೇಸಲ್ಲಿ ಈ ಒಂದು ಸೀರಿಯಲ್ನಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ. ನಂತರ ಈ ಕಡೆ ಪೊಲೀಸವರು ಹೇಳ್ತಿದ್ದಾರೆ, ಏನಮ್ಮ ನೀನು ಹಿಸ್ಟ್ರಿ ಬೇಕಮ್ಮ, ಏನು ಹಿಸ್ಟ್ರಿ, ಕಿಡ್ನಾಪ್ ಮಾಡಿಸಿದ್ಯಾ, ಕೊಲೆಗೆ ಟ್ರೈ ಮಾಡಿದ್ಯಾ, ಸೊಸೆನೇ ಕೊಲೆ ಮಾಡೋಕ್ಕೆ ಹೋಗಿದ್ಯಾ, ಇದೇ ನಿನ್ನ ಹಿಸ್ಟ್ರಿ ನಮ್ಮ ಹತ್ರ. ಇದಕ್ಕೆ ಹೊರತಾಗಿ ನೀನು ಹಿಸ್ಟ್ರಿ ಬೇರೆ ಏನಿಲ್ಲ. ನಿನಗೆ ಈ ಟ್ರೀಟ್ಮೆಂಟ್ ಕೊಡದೆ ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು. ಎಲ್ಲ ಕೈದಿಗಳ ಥರ ನೀನು ಒಬ್ಳು ಕೈದೆ ಅಷ್ಟೇ. ನಿನಗೇನು ಲಾಕ್ ಇಯರ್ ಟ್ರೀಟ್ಮೆಂಟ್ ಕೊಟ್ಟು ನಿನಗೇನು ರಾಯಲ್ ಲೈಫ್ ಕೊಡೋದಿಲ್ಲ. ಅಲ್ಲಿ ಹೋಗಿಬಿಟ್ಟು ಆ ಬಿಳಿ ಸೀರೆ ಹುಡ್ಕೊಂಡು ಬಾ ಅಷ್ಟೇ. ನಿನ್ನ ನಂಬರ್ 6520 ಏನೋ ಒಂದು ಹೇಳ್ತಾರೆ, ಅದರಿಂದನೇ ನಿನ್ನ ಐಡೆಂಟಿಟಿ ಇರೋದು ಇಲ್ಲಿ ಅಂತಿದ್ದಾಗ ಈ ಕಡೆ ನಾನು ಉಟ್ಕೊಳ್ಳಲ್ಲ, ನಾನು ಯಾಕೆ ಆ ಸೀರೆ ಉಟ್ಕೊಳ್ಳಿ, ಹಾಗೆ ಹೀಗೆ ಅಂತ ಚೀರಾಡ್ತಾರೆ, ಕಿರ್ಚಾಡ್ತಾರೆ. ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ಅಂತ ಬೇರೆ ಹೇಳ್ತಾರೆ. ಆದರೆ ಅಲ್ಲಿ ಜೈಲರ್ ಬಿಡಬೇಕಲ್ಲ, ನೀನು ಅದನ್ನು ಹಾಕ್ಕೋಬೇಕಾಗತ್ತೆ, ಹುಡ್ಕೋಬೇಕಾಗತ್ತೆ, ಎಲ್ಲ ರೀತಿ ಇರಬೇಕಾಗತ್ತೆ. ಎಲ್ಲರೂ ಕೆಲಸ ಮಾಡಿದಾಗ ನೀನು ಕೂಡ ಕೆಲಸ ಮಾಡಬೇಕಾಗತ್ತೆ. ನಿನಗೇನಿಲ್ಲ, ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಮ್ಮ. ಇಲ್ಲಿ ಕೈದಿನೇ, ಅಪರಾಧಿನೇ. ಅವನು ಕೊಲೆಗಾರ ಆಗಿದ್ರೆ ಅವನು ಕೊಲೆಗಾರನೇ, ಅವ್ನಿಗೇನು ಶಿಕ್ಷೆ ಆಗಬೇಕು ಅದೇ ಆಗುತ್ತೆ. ಇಲ್ಲಿ ಕೊಡೋ ತಟ್ಟೆಲೇ ಊಟ ಮಾಡಬೇಕು, ಇಲ್ಲಿ ಕೊಡೋ ಊಟನೇ ಮಾಡಬೇಕು, ಅದೇ ಜೈಲಲ್ಲಿ ಮಲ್ಕೋಬೇಕು, ಇಲ್ಲೇ ಬಂದು ಕೆಲಸ ಮಾಡಬೇಕು, ಇದೇ ಬಟ್ಟೆನ ಉಟ್ಕೋಬೇಕು ನೀನು ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು, ಅದು ಡ್ಯೂಟಿ, ಅದು ರೂಲ್ಸು, ಏನು ಮಾಡೋಕ್ಕಾಗಲ್ಲ. ಫೈನಲಿ ಕಾವೇರಿ ಎಲ್ಲರ ಜೊತೆ ಆಕೆ ಒಂದು ಕೈದಿ. ಸಹ ಕೈದಿಗಳು ಬಿಡ್ತಾರಾ ಅಲ್ಲಿ? ಖಂಡಿತ ಇಲ್ಲ. ಇವ್ರು ನೋಡಿದ್ರೆ ಅಪ್ಗ್ರೇಡು, ಅಲ್ಲಿರೋರು ನೋಡಿದ್ರೆ ಲೋಕಲ್ಲಿ ಬಂದಿರ್ತಾರೆ. ಈ ಕಡೆ ಕಾವೇರಿ ಕರ್ಮಕಾಂಡ ಅಂತ ಹೇಳುತ್ತಿರೋದು ಸ್ಟೇಷನಲ್ಲಿದ್ದಾಗ ಸೊಳ್ಳೆ ಕಾಟ, ಇಲ್ಲಿ ನೋಡಿದ್ರೆ ಸಹ ಕೈದಿಗಳ ಕಾಟ. ಮರ್ಯಾದೆ ಅಂತೂ ಇಲ್ಲವೇ ಇಲ್ಲ. ಅಹಂಕಾರಿ, ನಾನತ್ವ, ಇಂಥ ಹೆಂಗಸು, ಈಗೋಯಿಸ್ಟಿಕ್ ಪರ್ಸ್ನಾಲಿಟಿ, ಸಹ ಕೈದಿಗಳ ಹತ್ರ ಏಕವಚನದಲ್ಲಿ ಮಾತಾಡಿಸ್ಕೊಳ್ಳೋದು ಅಂದರೆ ಎಷ್ಟು ಸುಲಭನ? ಆ ರೀತಿ ಬದುಕಿ ಬಾಳಿದ ವ್ಯಕ್ತಿಗೆ ಖಂಡಿತ ಕಷ್ಟ ಆಗತ್ತೆ. ಬಟ್ ಇಂಥ ಕರ್ಮ ಯಾರಿಗೆ ಬೇಕಾಗಿತ್ತಲ್ವ? ಇದೆಲ್ಲದರ ನಡುವೆ ಆ ಕಡೆ ಕೃಷ್ಣಕಾಂತ್ ಅವರಂತೂ ನೋಡಿದ್ಯಾ ಲಕ್ಷ್ಮಿ, ನಾನು ಹೇಳಿದೆ ಅಲ್ವಾ ವೈಷ್ಣು ಪರಿಸ್ಥಿತಿ ಏನಾಗ್ಬೋದು, ಮನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವ ಅಂತ. ಆದರೆ ಏನು ಮಾಡಿಬಿಟ್ಯಾ ಮಗಳೇ ನೀನು ಅಂತ ಹೇಳ್ತಿದ್ರೆ, ಅವಳು ಏನು ಮಾಡಿದ್ಲು? ಅವಳು ಸರಿಯಾಗಿ ಮಾಡಿದಾಳೆ. ಅವಳು ಮಾಡಿರೋ ತಪ್ಪನ್ನು ಹೇಳಿದ ಮೇಲೆ ಇಂಥ ಪರಿಣಾಮ ಕೂಡ ಆಗತ್ತಲ್ವ. ಮನೆ ಯಜಮಾನಿ ಇಂಥ ತಪ್ಪು ಮಾಡಿದಾಳೆ ಅನ್ನೋ ತಪ್ಪು ಗೊತ್ತಾಗಬೇಕಿದ್ರೆ ಅದಕ್ಕೆ ಶಿಕ್ಷೆ ಕೂಡ ಇರುತ್ತಲ್ವ. ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಪರಿಣಾಮನ. ನೋಡು ಮಗಳೇ, ಇನ್ನು ಮುಂದೆ ಇಡೀ ಕುಟುಂಬನ ಒಗ್ಗೂಡಿ ನಡೆಸೋದು, ಒಗ್ಗಟ್ಟಾಗಿಡೋದು ಎಲ್ಲ ಕೂಡ ನಿನ್ನ ಜವಾಬ್ದಾರಿ ಅಂತ ಹೇಳಿ ಅಜ್ಜಿ ಇಡೀ ಮನೆ ಜವಾಬ್ದಾರಿಯನ್ನು ಲಕ್ಷ್ಮಿ ಕೈಗೆ ಒಪ್ಪಿಸ್ತಾರೆ. ಖಂಡಿತ ಅಜ್ಜಿ, ನಿಮಗೆ ಕೊಟ್ಟಿರೋ ಮಾತನ್ನು ನಾನು ಉಳಿಸ್ಕೋತೀನಿ, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಕಾವೇರಿನ ನೋಡೋಕೆ ಇದ್ದ ಪ್ರಕಾರ ಕುಟುಂಬದ ವ್ಯಕ್ತಿಯಾಗಿ ಜೈಲಿಗೆ ಹೋಗೋ ಸಾಧ್ಯತೆ ಇದೆ. ಹಾಗಿದ್ರೆ ಲಕ್ಷ್ಮಿ ಜೈಲಿಗೆ ಹೋಗ್ತಾಳೆ. ಜೈಲಿಗೆ ಹೋದರೆ ಕಾವೇರಿ ಕತೆ ಏನಾಗ್ಬೋದು? ಕಾವೇರಿ ಕತೆ ಏನಾಗೋದಲ್ಲ, ಖಂಡಿತ ಕಾವೇರಿಯವರು ಆಲ್ರೆಡಿ ಅಂದ್ಕೊಳ್ತಾರೆ, ನನಗೆ ಇಂಥ ಜೀವನ ಕೊಟ್ಟ ಆ ಇಬ್ಬರು ಹುಡುಗಿ ಕೀರ್ತಿ ಮತ್ತು ಲಕ್ಷ್ಮಿನ ಖಂಡಿತ ಇಲ್ಲಿಂದ ಹೋದ ಮೇಲೆ ಸುಮ್ಮನೆ ಬಿಡೋದಿಲ್ಲ ಅಂತ. ಹಂಗಂದ ಮೇಲೆ ಅಲ್ಲಿಗೆ ಬಂದಂತಾಗ ಲಕ್ಷ್ಮೀನ ಬಿಡ್ತಾರೆ? ಖಂಡಿತ ಇಲ್ಲ. ಆಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.